ವೀಕ್ಷಕರೇ ನಮಸ್ಕಾರ. ಉಡುಪಿ ರೆಸಿಪೀಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಮಿಶ್ರ ತರಕಾರಿಗಳನ್ನು ಬಳಸಿ ಅತ್ಯಂತ ಸುಲಭವಾಗಿ ಒಂದು ಪಲ್ಯವನ್ನು ದಿಢೀರಾಗಿ ಹೇಗೆ ಮಾಡೋದು ಅಂತ ನೋಡೋಣ ಇವತ್ತು. ಬಾಣಲೆಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಗೂ 1 ಟೀ ಸ್ಪೂನಷ್ಟು ಸಾಸಿವೆಯನ್ನು ಸೇರಿಸಿ ಸಾಸಿವೆ ಚಟಪಟ ಸಿಡಿಯುವವರೆಗೂ ಕೈಯಾಡಿಸ್ಕೊಳ್ಬೇಕು. ಈಗ ಇದಕ್ಕೆ ಕತ್ತರಿಸಿದ ಹೀರೆಕಾಯಿ, ಆಲೂಗಡ್ಡೆ ಹಾಗೂ ಬದನೆಕಾಯಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ 3 ತರಕಾರಿಗಳು ಸುಮಾರು 1 ಕಪ್ನಷ್ಟಿದೆ. ತರಕಾರಿಗಳ ಪ್ರಮಾಣವನ್ನು ನಿಮ್ಮಿಷ್ಟಕ್ಕನುಸಾರವಾಗಿ ಬದಲಾಯಿಸಿಕೊಳ್ಳಬಹುದು. ಕೊನೆಯಲ್ಲಿ 1/4 ಕಪ್ನಷ್ಟು ಹಸಿ ಬಟಾಣಿಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದೆಲ್ಲವನ್ನು ಒಮ್ಮೆ ಚೆನ್ನಾಗಿ ಕೈಯಾಡಿಸಿಕೊಂಡು ಸುಮಾರು 1/4 ಕಪ್ನಷ್ಟು ನೀರನ್ನು ಹಾಕಿ ಬೇಯಿಸ್ಕೊಳ್ಬೇಕು. ತರಕಾರಿಗಳು ಮೆದುವಾಗಿ ಬೆಂದರೆ ಸಾಕಾಗುತ್ತೆ. ಈಗ ಈ ಪಲ್ಯಕ್ಕೆ ಬೇಕಾದ ಮಸಾಲೆಯನ್ನು ತಯಾರಿಸಿಕೊಳ್ಳೋಣ. ಮೊದಲಿಗೆ ಸುಮಾರು ಒಂದು ಅರ್ಧ ಕಪ್ನಷ್ಟು ತೆಂಗಿನ ತುರಿಯನ್ನು ತಗೊಳ್ಬೇಕು. ಈ ತೆಂಗಿನಕಾಯಿಯ ತುರಿಗೆ ಸುಮಾರು ಅರ್ಧ ಕಪ್ನಷ್ಟು ಕತ್ತರಿಸಿದ ಕೊತ್ತಂಬರಿ ಸೊಪ್ಪು, 1/4 ಟೀ ಸ್ಪೂನಷ್ಟು ಅರಿಶಿಣದ ಹುಡಿ, 1 ಟೀ ಸ್ಪೂನಷ್ಟು ಮೆಣಸಿನ ಹುಡಿ, ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲೆ ಪೌಡರ್, 1 ಟೀ ಸ್ಪೂನಷ್ಟು ಉಪ್ಪು ಹಾಗೂ ಅರ್ಧ ಟೀ ಸ್ಪೂನಷ್ಟು ಸಕ್ಕರೆಯನ್ನು ಸೇರಿಸ್ಕೊಳ್ಬೇಕು. ಕೊನೆಯಲ್ಲಿ ಅರ್ಧ ನಿಂಬೆ ಹಣ್ಣಿನ ರಸವನ್ನು ಕೂಡ ಸೇರಿಸಿಕೊಂಡು ಚೆನ್ನಾಗಿ ಕೈಯಿಂದವೇ ಕಲಿಸ್ಕೊಳ್ಬೇಕು. ಇದನ್ನು ರುಬ್ಬುವ ಅವಶ್ಯಕತೆ ಇಲ್ಲ. ಈ ಪಲ್ಯವನ್ನು ತಯಾರಿಸಲಿಕ್ಕೆ ಮಿಕ್ಸರ್ ಗ್ರೈಂಡರ್ನ ಅಗತ್ಯ ಇಲ್ಲ. ಕೈಯಲ್ಲೇ ಕಲಸಿದ ಈ ಮಸಾಲೆಯನ್ನು ಬೆಂದ ತರಕಾರಿಯ ಜೊತೆ ಸೇರಿಸಿ ಸುಮಾರು 1-2 ನಿಮಿಷಗಳ ಕಾಲ ಬೇಯಿಸಿದರೆ ಪಲ್ಯ ರೆಡಿ. ತರಕಾರಿ ಹದವಾಗಿ ಬೆಂದಿದೆ. ಈ ಬೆಂದಿರುವ ತರಕಾರಿಗೆ ನಾನು ಮಸಾಲೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಮಸಾಲೆ ಸೇರಿಸಿ ಚೆನ್ನಾಗಿ ಮಗುಚಿ ಸುಮಾರು 2-3 ನಿಮಿಷಗಳ ಕಾಲ ಇದನ್ನು ಮುಚ್ಚಿ ಬೇಯಿಸಿಕೊಳ್ಬೇಕು. ಈ ಸುಲಭವಾದ ಒಂದು ಪಲ್ಯವನ್ನು ನಾವು ರೊಟ್ಟಿ, ಚಪಾತಿ, ದೋಸೆ, ಪೂರಿ ಜೊತೆಗೆ ಸವಿಯಬಹುದು. ಇದರ ಜೊತೆಗೆ ಸೋರೆಕಾಯಿ ಅಥವಾ ಪಡವಲಕಾಯಿ ಇಂತಹ ತರಕಾರಿಗಳನ್ನು ಕೂಡ ಸೇರಿಸ್ಕೊಳ್ಬಹುದು. ಅತಿ ಶೀಘ್ರವಾಗಿ ತಯಾರಾಗುವ ಈ ಮಿಶ್ರ ತರಕಾರಿಗಳ ಪಲ್ಯವನ್ನು ನೀವು ಒಮ್ಮೆ ಪ್ರಯತ್ನಿಸಿ. ಇನ್ನೊಂದು ವಿಧಾನದಲ್ಲಿ ಮಿಶ್ರ ತರಕಾರಿಗಳ ಪಲ್ಯವನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಬಾಣಲೆಯನ್ನು ಬಿಸಿಗಿಟ್ಟು ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ, ತಲಾ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ, ಜೀರಿಗೆ, ಉದ್ದಿನ ಬೇಳೆ ಹಾಗೂ ಕಡಲೆ ಬೇಳೆಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಕೆಲವು ಕರಿಬೇವಿನ ಎಲೆಗಳನ್ನು ಕೂಡ ಸೇರಿಸಿಕೊಂಡು ಕೈಯಾಡಿಸಿಕೊಳ್ಬೇಕು. ಸಾಸಿವೆ ಚಟಪಟ ಸಿಡಿದ ಮೇಲೆ ಇದಕ್ಕೆ ಸುಮಾರು ಅರ್ಧ ಕಪ್ನಷ್ಟು ಕತ್ತರಿಸಿದ ಈರುಳ್ಳಿಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿ ಹಾಕದೆ ಕೂಡ ಈ ಪಲ್ಯವನ್ನು ಮಾಡಬಹುದು. ಜೊತೆಗೆ ಕತ್ತರಿಸಿದ ಹಸಿಮೆಣಸಿನಕಾಯಿಯನ್ನು ಕೂಡ ಸೇರಿಸಿಕೊಂಡು ಸ್ವಲ್ಪ ಹೊತ್ತು ಕೈಯಾಡಿಸಿಕೊಳ್ಬೇಕು. ಈರುಳ್ಳಿ ಸ್ವಲ್ಪ ಮೆತ್ತಗಾದ ಮೇಲೆ ಸುಮಾರು 3 ಕಪ್ನಷ್ಟು ಕತ್ತರಿಸಿದ ಎಲೆಕೋಸನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಎಲೆಕೋಸನ್ನು ಸ್ವಲ್ಪ ಉದ್ದುದ್ದವಾಗಿ ಕತ್ತರಿಸಿಕೊಂಡಿದ್ದೇನೆ. ಜೊತೆಗೆ ಉದ್ದುದ್ದವಾಗಿ ಕತ್ತರಿಸಿಕೊಂಡ ಕ್ಯಾರೆಟ್ ಅನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದೆರಡನ್ನು ಚೆನ್ನಾಗಿ ಕೈಯಾಡಿಸಿಕೊಂಡು ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಬಿಡಬೇಕಾಗುತ್ತೆ. ಎಲೆಕೋಸು ಸ್ವಲ್ಪ ನೀರನ್ನು ತಾನಾಗಿ ಬಿಟ್ಕೊಳ್ಳುತ್ತೆ. ಹಾಗಾಗಿ ನೀರನ್ನು ಸೇರಿಸುವ ಅವಶ್ಯಕತೆ ಇಲ್ಲ. ಮಂದ ಉರಿಯಲ್ಲಿ ಮುಚ್ಚಿಟ್ಟು ಇದನ್ನು ಸುಮಾರು 5 ನಿಮಿಷಗಳ ಕಾಲ ಬೇಯಿಸ್ಕೊಳ್ಬೇಕು. ಈಗ ಇದು ಸುಮಾರು 3/4 ವಾಸಿಯಷ್ಟು ಬೆಂದಿದೆ. ಇದಕ್ಕೆ ಶೀಘ್ರವಾಗಿ ಬೇಯುವಂತಹ ದೊಡ್ಡ ಮೆಣಸಿನಕಾಯಿಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ದೊಡ್ಡ ಮೆಣಸಿನಕಾಯಿ ಅಥವಾ ಕ್ಯಾಪ್ಸಿಕಮ್ ಸ್ವಲ್ಪ ಬೇಗ ಬೇಯೋದ್ರಿಂದ ಅದನ್ನು ಕೊನೆಯಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಈ ತರಕಾರಿಯನ್ನು ಕೂಡ ನಾನು ಉದ್ದುದ್ದವಾಗಿಯೇ ಕತ್ತರಿಸಿಟ್ಟುಕೊಂಡಿದ್ದೇನೆ. ಇದೆಲ್ಲವನ್ನು ಚೆನ್ನಾಗಿ ಕೈಯಾಡಿಸಿಕೊಂಡು ಮುಚ್ಚಿಟ್ಟು ಇನ್ನೂ 1-2 ನಿಮಿಷಗಳ ಕಾಲ ಬೇಯಿಸ್ಕೊಳ್ಬೇಕು. ಬೆಂದ ಈ ತರಕಾರಿಗೆ ಈಗ 1.5 ಟೀ ಸ್ಪೂನಷ್ಟು ಉಪ್ಪು, 1 ಟೀ ಸ್ಪೂನಷ್ಟು ಕೊತ್ತಂಬರಿ ಪುಡಿ ಅಥವಾ ಧನಿಯಾ ಪುಡಿ, 1/4 ಟೀ ಸ್ಪೂನಷ್ಟು ಜೀರಿಗೆ ಪುಡಿ, ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಪುಡಿ ಹಾಗೂ 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ, ಕೊನೆಯಲ್ಲಿ ಅರ್ಧ ಟೀ ಸ್ಪೂನಷ್ಟು ಖಾರದ ಪುಡಿ ಹಾಗೂ ಅರ್ಧ ಕಪ್ನಷ್ಟು ತೆಂಗಿನ ತುರಿಯನ್ನು ಸೇರಿಸಿ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಕೆಲವು ಸೆಕೆಂಡುಗಳ ನಂತರ ಉರಿಯನ್ನು ಸಂಪೂರ್ಣವಾಗಿ ಆಫ್ ಮಾಡಿ ಈ ಪಲ್ಯವನ್ನು ಪೂರಿ, ಚಪಾತಿ ಜೊತೆಗೆ ಬಡಿಸಿ ರುಚಿಯಾಗಿರುತ್ತೆ, ವಿಭಿನ್ನವಾಗಿರುತ್ತೆ. ಒಮ್ಮೆ ಪ್ರಯತ್ನಿಸಿ ನೋಡಿ. ನಿಮಗೆ ಹೇಗೆ ಅನಿಸ್ತು ಅಂತ ನನಗೆ ಬರೆದು ತಿಳಿಸಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.